ಆ, ನಿಮ್ಮ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ. ಯಾಕಂದರೆ ಸೀರಿಯಲ್ ಮಾಡೋದು ಬೇರೆ, ಸೀರಿಯಲಿಂದ ಹೊರಗಡೆ ಇರೋದು ಬೇರೆ. ಈ ಗೌಡ್ರು ತಮ್ಮ ಮಹೇಶ ಇದನ್ನಲ್ಲ ಒಬ್ಬ, ಅವ್ನಿಗೆ ಯಾಕೆ ಸ್ವಾಮಿ ಮದುವೆ ಮಾಡಿಸ್ತಾ ಇದ್ರ? ಸುಮ್ಮನಿಲ್ಲಾರ್ದೆ ಅವ್ರು ಮದುವೆ ಮಾಡ್ಬೇಕಾಗಿತ್ತ, ಇವರೆಲ್ಲ ಮದುವೆ ಮಾಡ್ಕೊಂಡು ಕಿರಿಕ್ ಮಾಡ್ಕೊಂಡಿದ್ದ. ಹೌದು ಹೌದು, ಮದುವೆ ಮಾಡಿಸ್ತಾ ಇದ್ದೀರಾ? ನಮಗೆ ನಮ್ಮ ಉದ್ದೇಶ ಏನಾಗಿದೆ ಅಂತಂದ್ರೆ ನಮ್ಮ ರಂಗೇಗೌಡರು ಮತ್ತೆ ಐಶ್ವರ್ಯ ಅತ್ತಿಗೆಮ್ಮ ಇಬ್ರು ಸಂದಾಗಿರ್ಬೇಕು ಅನ್ನೋದೇ ನಮ್ಮಿಬ್ರು ಉದ್ದೇಶ ಆಗಿದೆ. ಅವ್ರು ಯಾರಿಗೋ ಮದ್ವೆ ಇವ್ರೆಲ್ರಿ ಚೆನ್ನಾಗಿರ್ತಾರ್ರಿ. ಇಲ್ಲ, ನಮ್ಮ ರಂಗೇಗೌಡರು ನಮ್ಗೆ ಸಂದಾಗಿರ್ಬೇಕು. ಅದಕ್ಕೆ ಆ ಮಹೇಶ್ ಅಣ್ಣನ ಎಲ್ಲಾದ್ರೂ ಏನಾಗ್ಬಿಟ್ಟಿದೆ ಅಂದ್ರೆ ಈ ಕೌಡೆ ಶಾಸ್ತ್ರಗಳು ಇದಾರಲ್ಲ, ಅವ್ರೇನಂತ ಅಂದ್ಬಿಟ್ಟವ್ರೆ ಅಂತಂದ್ರ ಈ ಮಹೇಶನ್ ಲಗ್ನ ಆದ್ಮೇಲೆ ಯಾರು ಈ ಕೌಡೆ ಶಾಸ್ತ್ರ ಹಾಕಿದ್ದ? ಅದ್ಯಾವನೋ ಗೊತ್ತಿಲ್ಲ ಸ್ವಾಮಿ, ನಮ್ಗೂ ಅವ್ನ್ ಸಿಕ್ಬೇಕು ನನ್ ಕೈಗೆ. ಬೆಳಗ್ಗೆ 8 ಗಂಟೆಯಿಂದ 9:30 ತನಕ ಎಲ್ಲಾ ಶಾಸ್ತ್ರಗಳ ನಾವೇನೆ ಗೊತ್ತಾ ನಿಮ್ಗೆ ಜಿ ಟಿವಿಲಿ. ಬೆಳಗ್ಗೆ ಮಾಡಿ ನಮ್ ಗುರುಜಿ ಇರ್ತಾರೆ, ಆ ಮಹೇಶನ್ ಫೋಟೋ ಆ ಕಣ್ಣಿನ ಮಾತ್ರ ತೆಗೆದ್ಬಿಟ್ಟು ಕಳಿಸಿ, ಅವ್ನಿಗೆ ಎಲ್ಲೆಲ್ಲಿ ಮಚ್ಚೆ ಇದೆ ಅಂತ ಹೇಳ್ಬಿಡ್ತೀವಿ ನಾವು. ಅದ್ಭುತವಾಗಿ ಹೇಳ್ತೀವಿ, ಅವ್ನ ಮಚ್ಚೆಲ್ಲಿದೆ, ಆ ಮಚ್ಚೆಯಿಂದ ಏನ್ ಮಾಡ್ತಾನೆ ಅಂತ ಹೇಳ್ಬಿಡ್ತೀವಿ. ಟಿವಿಲಿ ಬರ್ತೀನಿ, ನಾನು ಟಿವಿಲಿ ಮಾಡ್ತೀನಿ, ಜನ ನನಗೆ ಗುರುತಿಸ್ತೀರಿ ಅಂತ ಅನ್ಕೊಂಡಿದ್ರ ನೀವು? ಇಲ್ಲ ಸರ್, ಅನ್ಕೊಂಡಿಲ್ಲ. ಖಂಡಿತವಾಗ್ಲೂ ಇರ್ತಿದ್ದೆ. ಸಡನ್ ಆಗಿ ನನಗೆ ಕೊನೆ ಆಡಿಷನ್ ದಿನ ಆರ್ಜಿ ಮೀಡಿಯಾ ಸ್ಟೆಪ್ ಇಂದ ನನಗೆ ಫೋನ್ ಬಂದಾಗ ಸರ್ತೆನೂ ನನಗೆ ನಂಬಿಕೆ ಇದ್ದಿಲ್ಲ, ಸಿಗುತ್ತೆ ಇಲ್ಲ ಅಂತ. ಇಲ್ಲಿ ಬಂದ್ಮೇಲೆ ಆಡಿಷನ್ ಇದನ್ ಮಾಡಿ ನಾನು ಮತ್ತೆ ನನ್ನ ಫ್ರೆಂಡ್ ಯಾಟೆ ಇಬ್ರು ಕೂಡಿ ಅಲ್ಲಿ ಆಕ್ಟ್ ಮಾಡಿ ಕ್ಯಾಮ್ರಾ ಮುಂದೆ ತೋರಿಸಿದ್ಮೇಲೆ ನಮ್ಮಿಬ್ಬರು ಗಿಂತ ಇನ್ನೂ 4 ಜನ ಬಂದಿದ್ರು ನಮ್ಮ ಪಾತ್ರಕ್ಕೆ. ನಾವು ಆಗೋದಿಲ್ಲ ಅಂತಾನೆ ಮಾಡಿದ್ವಿ. ಮರ್ದಿನ ಬೆಳಿಗ್ಗೆ ನಾನು ಊರಿಗೆ ಹೋದೆ, ಆಗೋದಿಲ್ಲ ಬಿಡಿ ಇದು ಇಷ್ಟೇ, ಬೆಂಗಳೂರಲ್ಲಿ ದುಡ್ಡು ಹಾಳು ಮಾಡ್ಕೊಳಕ್ಕೆ ಬಂದೆ ನಾನು ಅನ್ಕೊಂಡಿದ್ದೆ. ಊರಿಗೆ ಹೋದ್ಮೇಲೆ ಬೆಳಿಗ್ಗೆ ಫೋನ್ ಬಂತು ದೇವು ಸರ್ ಇಂದ, ಆರ್ಜಿ ಮೀಡಿಯಾದಿಂದ ಮಾತಾಡ್ತಾ ಇದ್ದೀನಿ, ನೀವು ಆಫೀಸ್ ಹತ್ರ ಬನ್ನಿ, 100 ರೂಪಾಯಿ ಬಾಂಡ್ ತಗೊಂಬನ್ನಿ ಅಂದ್ರು. ನಂಗೆ ಶಾಕ್ ಆಗಿಬಿಡ್ತು, 100 ರೂಪಾಯಿ ಬಾಂಡ್ ತರಬೇಕಾ? ಯಾಕೆ? ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿಲ್ಲ. ರಾತ್ರಿ ಬಸ್ ಹತ್ತಿ ಊರಿಗೆ ಹೋಗಿದ್ದೀನಿ, ಬೆಳಿಗ್ಗೆ ಫೋನ್ ಮಾಡಿದ್ರೆ ಮತ್ತು ಬೆಳಿಗ್ಗೆ ಬಸ್ ಹತ್ತಿದ್ದೀನಿ, ಬೆಂಗಳೂರಿಗೆ ಬಂದಿದ್ದೀನಿ. ಬಂದು ಸರ್ ಎಷ್ಟು ಖುಷಿ ಕೊಡಂತ ವಿಚಾರ. ನಿಮ್ಮನ್ನ ಕರೆಸಿರೋ ಉದ್ದೇಶನೇ ಇವತ್ತು ಇದು. ತುಂಬಾ ಜನ ಏನಾಗುತ್ತೆ ಅಂದ್ರೆ ಎಲ್ಲಾರು ಚಾನಲ್ ಅಲ್ಲಿ ಬಂದಾದ್ಮೇಲೆ ಹೆಸರು ತಗೊಂಡ್ಮೇಲೆ ಕರ್ಸ್ಕೊಳ್ತೀವಿ. ಇಲ್ಲೇಂದ್ರೆ ಹೆಸರು ತಗೊಳ್ತಾರೆ, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತೀವಿ ಅಂತ ನಾವು ಯಾವಾಗಲೂ ಜಿ ಟಿವಿಲಿ ಹೇಳ್ತಾ ಇರ್ತೀವಿ. ಅದಕ್ಕೆ ಈ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು, ಈ ಹೊಸ ಪ್ರತಿಭೆಗಳನ್ನ ನಾವು ಮಾಡ್ತಾ ಇದೀವಿ ಅಂತ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ನಿಮ್ಗೆ ಕರೆಸಿದೀವಿ. ಕಡೆದಾಗಿ ನಿಮ್ಮ ರವಿ ಗರ್ಣಿ ಬಗ್ಗೆ ಏನ್ ಹೇಳ್ತೀರಾ? ರವಿ ಗರ್ಣಿ ಸರ್ ಬಗ್ಗೆ ಹೇಳ್ಬೇಕಂತಂದ್ರೆ ಅವರೊಂದು ಸಮುದ್ರದಲ್ಲಿರುವಂತ ಒಂದು ಮುತ್ತೆ. ನೀವೇನ್ ಹೇಳ್ತೀರಾ? ನಿಜವಾಗ್ಲೂ ಇವ್ನು ಹೇಳಿದ್ದು ಒಪ್ಕೊಳ್ತೀನಿ. ಬಿಕಾಸ್ ಹೊಸ ಟ್ಯಾಲೆಂಟ್ ನ ತರ್ತಾರೆ ಅಂದ್ರೆ ಅದು ಹುಡುಗಾಟ ಅಲ್ಲ, ಅವ್ರ ಕೈಲಿ ಆಕ್ಟಿಂಗ್ ತೆಗಿಸ್ತಾರೆ ಅಂದ್ರೆ ಅದು ಹುಡುಗಾಟ ಅಲ್ಲ. ಹಾಗೆ ನಮ್ಮ ಅಶ್ವಪ್ರಿಯಾ ಸರ್ ಆಗಿರ್ಬೋದು, ರವಿ ಗರ್ಣಿ ಸರ್ ಆಗಿರ್ಬೋದು, ದೇವು ಸರ್ ಆಗಿರ್ಬೋದು, ಅವರೆಲ್ಲರೂ ನಮ್ಮ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ಕೊಟ್ಟಿದ್ದಾರೆ ಅಂದ್ರೆ ನಾವು ಖಂಡಿತವಾಗ್ಲೂ ಅದನ್ನ ಉಳಿಸ್ಕೊಳ್ತೀವಿ. ಇನ್ನೊಂದು ಹೇಳ್ಬೇಕಂತಂದ್ರೆ ಸರ್, ನಮ್ಮ ಸೆಟ್ ಅಲ್ಲಿ ನಮ್ಮನ್ನ ಈ ತೆರೆ ಮೇಲೆ ಮಿಂಚಬೇಕು, ಇವ್ರು ಚೆನ್ನಾಗಿ ಕಾಣಬೇಕು ಅಂತ ನಮ್ಮ ಹಿಂದ್ಗಡೆ ಕೆಲಸ ಮಾಡ್ತಿರೋ ಕೈಗಳಿದಾವಲ್ಲ, ಅದಕ್ಕೆ ಮೊದಲು ಥ್ಯಾಂಕ್ಸ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಯಾಟೆ ಗಿರ್ಗಿಟ್ಲೆನ ಕರೆಸಿದ್ವಿ. ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾರಂತ ಏಕೈಕ ಚಾನಲ್ ನಮ್ಮ ಜಿ ಕನ್ನಡ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ಯಾಟೆ ಗಿರ್ಗಿಟ್ಲೆ ಅವ್ರಿಗೆ ಒಂದು ಒಳ್ಳೆ ಲಕ್ಷ್ಮಿ, ಚೆನ್ನಾಗಿ ನಿಮ್ಮ ಮನೆ ಲಕ್ಷ್ಮಿ ಬರಲಿ, ಒಳ್ಳೆ ಅವಕಾಶಗಳು ಸಿಗ್ಲಿ. ಜಿ ಕನ್ನಡದ ಒಂದು ನಿಮ್ಮ ಅದ್ಭುತವಾಗಿರುವಂತಹ ಬಹುಮಾನ, ಜೊತೆಗೆ ಒಗ್ಗರಣೆ ಡಬ್ಬಿ ಪುಸ್ತಕ ಬೇರೆ ಕೊಡ್ತಾ ಇದೀವಿ. ಮುಳಿಯಾ ಜ್ಯುವೆಲರ್ಸ್ ಅವರು ನಿಮಗೆ ಬಹುಮಾನ ಕೊಡ್ತಾ ಇದ್ದಾರೆ. ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಗಿಫ್ಟ್ ವೋಚರ್ನ ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಂಥವ್ರಿಗೆ ಒಂದು ಬೆಳ್ಳಿಯ ಲಕ್ಷ್ಮಿನ ಕೊಡ್ತಾ ಇದ್ದಾರೆ. ತಗೊಳ್ಳಿ, ನಿಮಗೂ ಸಹ ಯಾಟೆ ಅವರೇ, ನಿಮಗೂ ಸಹ ಒಗ್ಗರಣೆ ಡಬ್ಬಿ ಪುಸ್ತಕ ಜೊತೆಗೆ ಜಿ ಕನ್ನಡದ ಒಂದು ಬಹುಮಾನ ನಿಮಗೋಸ್ಕರ. ಸಾಕಷ್ಟು ಅವಕಾಶಗಳು ಸಿಗಲಿ, ಎಲ್ಲ ಅವಕಾಶಗಳು ನಿಮಗೆ ಬರಲಿ, ನಿಮ್ಮ ಪ್ರತಿಭೆ ಹೊರ ಬರಲಿ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಸಾಕಷ್ಟು ಹೊಸ ಪ್ರತಿಭೆಗಳಿಗೂ ಸಹ ನಾವು ಅವಕಾಶ ಕೊಡ್ತಾ ಇದ್ದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ನಾಳೆ ಮುರಳಿಯವರೇ ಯಾರು ಬರ್ತಾ ಇದ್ದಾರೆ, ಅದ್ಭುತವಾಗಿರುವಂಥ ಕಲಾವಿದರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತೆ ನಾಳೆ ಸಿಗೋಣ. ಅಲ್ಲಿ ತನಕ